ಗೈಸ್ ಇವತ್ತು ನಮ್ಮ ಅಮ್ಮ ನನ್ನ ಹುಡುಗಿ ತರ ರೆಡಿ ಮಾಡ್ಬಿಟ್ಟಿದ್ರು. ರೆಡಿ ಮಾಡಬೇಕಾರೆ ಏನೇನ್ ಮಾಡಿದ್ರು ಅಂತ ಹೇಳ್ತೀನಿ, ವಿಡಿಯೋನ ಮಿಸ್ ಮಾಡ್ದಲೆ ಕೊನೆವರೆಗೂ ನೋಡ್ರಿ. ಗೈಸ್ ಇದು ರೆಡಿ ಮಾಡ್ತಿರಬೇಕಾರೆ ಮಾಡಿರೋ ಅಂತ ವಿಡಿಯೋ. ಇವಾಗ ನಾನು ಮಾತಾಡಲ್ಲ, ವಿಡಿಯೋ ಅಲ್ಲೇ ಮಾತಾಡಿದ್ದೀನಿ, ಅದನ್ನೇ ಕೇಳಿಸ್ಕೊಳ್ರಿ. ಏಯ್ ದಿಶಾ ಇದೇನ ಇದು ಹಿಂಗೆ? ಅದಾದ್ಮೇಲೆ ಕರೆಕ್ಟ್ ಆಗುತ್ತೆ, ಸುಮ್ನಿರೋ. ಅಲ್ಲಿ ಜುಟ್ ಕಾಣಿಸ್ತಿಲ್ಲ, ಅಲ್ಲಿ ಕಾಣಿಸ್ಬೇಕು. ಕಾಣಿಸ್ಬಾರ್ದು, ಜುಟ್ ಕಾಣ್ಲಿದಂಗ್ ಮುಚ್ಚಿದ್ದಿರೋದು ಅದು. ಮತ್ತೆ ಇಲ್ಲಿ ಲೈನ್ ಕಾಣಿಸ್ತಿಲ್ವ? ಇಲ್ಲಿ ತಡಿಯ ಒಂದ್ ನಿಮಿಷ, ಕೂದಲು ಮುಂದೆ ಬರುತ್ತೆ. ತೆಗಿರಲ್ಲ, ನಿಮ್ಗೆ ಗೊತ್ತಾಗಲ್ಲ. ನಿನ್ ಪಕ್ಕ ಇವಾಗ ಯಾರು ನಂಬೇಕಾದ್ರೂ ನಿಲ್ಸ್ತೀನಿ. ಈಗ ಅಜ್ಜಿ ಅಲ್ಲಿ ಕೂತಿತ್ತಂದ್ರೆ ಅದ್ರ ಪಕ್ಕ ಹುಲಿ ಬರ್ಸ್ತೀನಿ. ನಿಮ್ಮ ಅಪ್ಪ ಹುಡುಗಿ ಕೂರಿಸ್ತೀನಿ ಅಂತ ಬಗಳಿದ್ದೆ ಅಂತೆ. ಹುಡುಗಿ ಬರ್ಸ್ ಮಮ್ಮಿ ಕಳಿಸ್ತೀನಿ ಅಂದಿದ್ದೆ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ, ಏನಾಗೋಯ್ತಿಯಲ್ಲ, ಸೇಕ್ ಆಗೋಯ್ತೀಯ. ಗೈಸ್ ಒಂದ್ 10 ನಿಮಿಷಕ್ಕೆ ನಮ್ಮ ಅಮ್ಮ ಮತ್ತೆ ನಮ್ಮ ತಂಗಿ ಇಬ್ರು ಸೇರ್ಕೊಂಡು ನನ್ನ ಫುಲ್ ಹುಡುಗಿ ತರ ರೆಡಿ ಮಾಡ್ಬಿಟ್ರು. ಗೈಸ್ ನಮ್ಮ ಹುಡುಗರು ಎಷ್ಟು ನೊಂದಿದ್ದಾರೆ ಅಂತ ಈ ಕಮೆಂಟ್ಸ್ ಗಳು ನೋಡೆ ನಂಗೆ ತುಂಬಾ ಬೇಜಾರಾಯ್ತು. ಗೈಸ್ ನಮ್ಮ ಹುಡುಗರು ಯಾವ ತರ ಕಮೆಂಟ್ ಮಾಡಿದಾರಪ್ಪ ಅಂದ್ರೆ, ನಾನ್ ಹುಡುಗ ಅಂತ ಗೊತ್ತಿದ್ರು ಎಷ್ಟು ಜನ ಐ ಲವ್ ಯು ಅಂತ ಕಳ್ಸಿದಾರಪ್ಪ ಅಂದ್ರೆ, ನನಗೆ ಸೀರಿಯಸ್ ಆಗಿ ಎಷ್ಟು ನಕ್ಕಿದೀನಿ ಅಂದ್ರೆ ಒಂದ್ ನೈಟ್ ಫುಲ್ ನಕ್ಕಿದೀನಿ ನಾನು. ಗೈಸ್ ಇವಾಗ ನನಗೆ ಯಾರ್ಯಾರು ಕಮೆಂಟ್ ಹಾಕಿದಿರೋ ಅವ್ರಿಗೆಲ್ಲರಿಗೂ ಒಂದ್ ಖುಷಿ ಆಗೋಂತ ವಿಚಾರ ಹೇಳ್ತೀನಿ. ಬರೇ ಹುಡುಗರ್ಗೆ ಈ ರೀಲಿಗೆ ಹಾಯ್ ಅಂತ ಕಮೆಂಟ್ ಮಾಡ್ರಿ, ಹುಡುಗಿರ್ ನಿಮ್ಗೆ ರಿಪ್ಲೈ ಮಾಡ್ತಾರೆ. ನನ್ನ ಫಾಲೋ ಮಾಡಿದ್ರೆ ಮಾತ್ರ ಹುಡುಗಿರ್ದು ರಿಪ್ಲೈ ಬರೋದು. ಸೊ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನಾಳೆ ಸಿಗೋಣ. ಟೇಕ್ ಕೇರ್ ಅಂಡ್ ಬೈ ಬೈ.